ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆಯ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳಿಗೆ ಸವಾಲಾಯ್ತಾ ದಾಖಲೆ ಸಂಗ್ರಹ ಮಾಡೋದು. ಸಿಐಡಿಯಿಂದ 2 ದಿನಗಳಿಂದ ಕೇವಲ ದಾಖಲೆಗಳ ಸಂಗ್ರಹ ಮಾತ್ರ ಆಗುತ್ತಾ ಇದೆ. ವಿವಸ್ತ್ರ ಪ್ರಕರಣ ಸಂಬಂಧ ಈವರೆಗೆ 4 ಎಫ್ಐಆರ್ಗಳು ದಾಖಲಾಗಿದ್ದಾವೆ. ಆದರೆ ಈವರೆಗೆ ಯಾರ ವಿಚಾರಣೆಯನ್ನು ಕೂಡ ಸಿಐಡಿ ಅಧಿಕಾರಿಗಳು ಮಾಡಿಲ್ಲ. ಇಂದು ಸಹ ಯಾರನ್ನೂ ವಿಚಾರಣೆ ಮಾಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕೆ ಸವಾಲಾಗ್ತಾ ಇದೆ? 4 ಎಫ್ಐಆರ್ ಆಗಿದ್ದಾವೆ. ಸರ್ಕಾರ ಸಿಐಡಿಗೆ ಹಸ್ತಾಂತರ ಮಾಡಿದೆ. ಇನ್ನೂ ಫೈಲ್ಗಳು ಇಸ್ಕೊಳ್ಳೋದ್ರಲ್ಲಿ ಇದ್ದಾರೆ. ಹಾಗಾದರೆ ಅಧಿಕಾರಿಗಳು ಸಿಐಡಿ ಅವರು ಅಲ್ಲಿನ ಸ್ಥಳೀಯ ಪೊಲೀಸರಿಂದ, ಯಾಕಂದರೆ ಇಲ್ಲಿ ಬಿ ಜೆ ಪಿ ಅವ್ರ ಮೇಲೂ ಕೇಸ್ ಆಯಿತು, ಕಾಂಗ್ರೆಸ್ನವ್ರ ಮೇಲೂ ಆಯಿತು. ಅದಾದಮೇಲೆ ಸುಜಾತಂದು ಒಂದು ವಿಡಿಯೋ ಬಂತು, ಲೇಡಿ ಡಾನ್ದು ಹೊಡಿತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ದೂರು ದಾಖಲಾಯಿತು. ಮೊದಲು ವಿವಸ್ತ್ರ ಮಾಡಿರುವಂಥ ಕೇಸಿಗೆ ಸಂಬಂಧಪಟ್ಟಂತೆ ಹೈಡ್ರಾಮಾಗಳು ನಡೆದಿತ್ತು. ಅದಾದಮೇಲೆ ಕೇಸ್ಗಳಾಯಿತು. ಪೊಲೀಸರಿಗೆ ಈಕೆನೇ ಕಚ್ಚಿದಾಳೆ ಅನ್ನೋದು ಕೂಡ ಕಮಿಷನರು ಹೇಳ್ತಿದ್ರು. ಹಾಗಾಗಿನೇ ಈಗ ಕಲ್ಲಕುಂಟ್ಲ ಏನಿದ್ದಾರೆ, ಕಾಂಗ್ರೆಸ್ನ ಸದಸ್ಯ ಇದ್ದಾರೆ, ಕಾರ್ಪೊರೇಟರು, ಅವ್ರ ಮೇಲೂ ಕೂಡ ಕೇಸ್ ಆಯಿತು. ಅವ್ರದ್ದು ಕೂಡ ಒಂದು ಹೈಡ್ರಾಮಾ ಆಯಿತು. ಇನ್ನೂ ದಾಖಲೆಗಳ ಸಂಗ್ರಹದಲ್ಲೇ ಇದ್ದಂಗೆ ಕಾಣಿಸ್ತಾ ಇದೆ. ಸಿಐಡಿ ಅಧಿಕಾರಿಗಳು ಯಾವಾಗ ತನಿಖೆಯನ್ನು ಶುರು ಮಾಡ್ತಾರೆ? ಹಾಗಾದರೆ ಸರ್ಕಾರಕ್ಕೆ ವರದಿಯನ್ನು ಕೊಡೋದು ಯಾವಾಗ ಇವರು? ಇನ್ನು ಯಾರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ ವಿಳಂಬ ಆಗ್ತಾ ಇದೆ? ಈ ಪ್ರಕರಣದಲ್ಲಿ ಈಗ ಅವ್ರು ಹೇಳಿರುವುದು ಪೊಲೀಸರೇ ನನ್ನ ಬಟ್ಟೆ ಬಿಚ್ಚಿದ್ರು ಅಂಥೇಳಿ, ಮತ್ತು ಹಲ್ಲೆ ಮಾಡುವಂಥ ಒಂದು ಪ್ರಯತ್ನ ಮಾಡಿದರು ಅಂಥೇಳಿ. ಹಾಗಾಗಿನೇ ಈಗ ಪೊಲೀಸರ ಮೇಲೆ ಎಲ್ಲಾದರೂ ಬಂದ್ಬಿಡುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ಇದು ವಿಳಂಬ ಆಗ್ತಾ ಇರಬಹುದಾ? ಅಥವಾ ಅಲ್ಲಿ ಯಾವ ದಿಕ್ಕಿನಲ್ಲಿ ತನಿಖೆ ಮಾಡಬೇಕು ಅನ್ನೋದು ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ವಾ? ಅಥವಾ ಏನಾದರೂ ರಾಜಸಂಧಾನ ಆಗಿಬಿಡ್ತಾ ಒಳಗೆ ಏನಾದರೂ ಮಾತುಕತೆ ಮೂಲಕ? ಈಗ ಅಲ್ಲಿ ಬಟ್ಟೆ ಬಿಚ್ಚಿರುವಂಥ ಪ್ರಕರಣ ಏನಿದೆ ಅದು ಮತ್ತೆ ನಮಗೆ ಉಲ್ಟಾಗ್ಬೋದು ಅನ್ನುವಂಥ ಭಯ ಕಾಡ್ತಾ ಇರ್ಬೋದಾ? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಸಿಐಡಿ ಎಂಟ್ರಿ ಕೊಟ್ಟಿದೆ, ಆದರೆ ಇನ್ನೂ ದಾಖಲೆ ಸಂಗ್ರಹದಲ್ಲೇ ಇದೆ ಅಂತೆ. ಯಾಕೆ ವಿಳಂಬ ಆಗ್ತಾ ಇದೆ? ಯಾವ ಆಯಾಮದಲ್ಲಿ, ಯಾವ ದಿಕ್ಕಲ್ಲಿ ತನಿಖೆ ಮಾಡಬೇಕು ಅನ್ನೋದು ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ವಾ? ಹೇಗೆ? ಪ್ರಭು, ಕಳೆದ 2ರಂದು ಅಂದ್ರೆ ಇದೇ 2ರಂದು 5ರವರೆಗೆ ಇಲ್ಲಿ ಅಂದ್ರೆ 7ರವರೆಗೆ ಒಟ್ಟು ಇಲ್ಲಿ ಅಂದ್ರೆ 5 ಎಫ್ಐಆರ್ ಗಳಾಗ್ತವೆ ಮತ್ತು ಮತ್ತೊಂದಾಗುತ್ತೆ. ಅಂದ್ರೆ ಒಟ್ಟು 4 ಎಫ್ಐಆರ್ ಗಳಲ್ಲ ಈ ಒಂದು ಪ್ರಕರಣದಲ್ಲಾಗಿದ್ದು, ಒಟ್ಟು ಒಂದೇ ಒಂದು ಪ್ರಕರಣದಲ್ಲಿ 6 ಎಫ್ಐಆರ್ ಗಳಾಗ್ತವೆ. 6 ಎಫ್ಐಆರ್ ಗಳು ಯಾವ್ಯಾವ ಅಂತ ನೋಡಿದಾಗ ಇಲ್ಲಿ ಅಂತಂದ್ರೆ 3 ಎಫ್ಐಆರ್ ಗಳು ಸುಜಾತ ಹಂಡಿ, ಯಾರು ವಿವಸ್ತ್ರ ಪ್ರಕರಣ ಇವತ್ತು ಮೈ ಮೇಲೆ ಎಳೆದುಕೊಂಡಿದ್ದಾಳೆ ಆ ಸುಜಾತ ಹಂಡಿ ಮೇಲೆ 3 ಪ್ರಕರಣ. ಒಂದು ಆ ವಿಡಿಯೋಗಳನ್ನ ಯಾರು ರಿಲೀಸ್ ಮಾಡಿದ್ರು, ಬಿಡುಗಡೆ ಮಾಡಿದ್ರು, ಈ ಸಂಪರ್ಕಕ್ಕೆ 1 ಪ್ರಕರಣ. ಅಲ್ಲಿ 4 ಪ್ರಕರಣ ಆಯ್ತು. ಇನ್ನೊಂದು ಪ್ರಕರಣ ಅಂತಂದ್ರೆ ಮರ್ಯಾದಾ ದಾಸ್, ಸುಜಾತ ಸಹೋದರ ಮರ್ಯಾದಾ ದಾಸ್ ಇಲ್ಲಿ ಪಾಲಿಕೆ ಸದಸ್ಯ ಸುವರ್ಣ ಕಲ್ಲಕುಂಟ್ಲ ಮೇಲೆ 1 ಪ್ರಕರಣವನ್ನ ದಾಖಲು ಮಾಡಿದ್ರೆ ಇದು 1 ಪ್ರಕರಣ, 5 ಪ್ರಕರಣ. ಇನ್ನೊಂದು ಯಾವುದು ಅಂತಂದ್ರೆ ಯಾವ ಸುಜಾತ ಹಂಡೆ ಏನಿದಾಳೆ PSI ESI ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳಿಗೆ ಇಲ್ಲಿಂದ್ರೆ ಬಾಯಿಂದ ಕಚ್ಚಿದ್ದಾಳೆ. ಹೀಗಾಗಿ ಪೊಲೀಸ್ ಸಿಬ್ಬಂದಿಗಳು ಸಹ ಇಲ್ಲಿ 1 ಎಫ್ಐಆರ್ ಅನ್ನ ಕೊಟ್ಟಿದ್ದಾರೆ. ಒಟ್ಟು 6 ಎಫ್ಐಆರ್ ಒಂದೇ ಒಂದು ಆಗಿರೋದು ಮೊಟ್ಟ ಮೊದಲ ಬಾರಿಗೆ ಸಿಐಡಿ ವಿಚಾರಣೆ ಇಲ್ಲಿವರೆಗೂ ಅಂತಾರೆ ಯಾವುದೇ ಒಂದು ಘಟನೆ ನಡೆದಾಗ 1 ಇಲ್ಲ 2 ಇಲ್ಲ 3 ಎಫ್ಐಆರ್ ಆಗುವುದು ನಮ್ಮ ಕಣ್ಣ ಮುಂದಿದೆ. ಆದ್ರೆ ಇಲ್ಲಿ ಒಂದೇ ಒಂದು ಘಟನೆ ಸಂಪುಟಕ್ಕೆ 6 ಎಫ್ಐಆರ್ ಗಳಾಗಿವೆ. ಹೀಗಾಗಿ 6 ಎಫ್ಐಆರ್ ಗಳ ಒಂದು ಕಡತ ಸಂಗ್ರಹ ಮಾಡುವುದೇ ಒಂದು ದೊಡ್ಡದಾದಂತಹ ಒಂದು ಸವರಣ ಕೆಲಸ ಈಗ ಸಿಐಡಿ ಅಧಿಕಾರಿಗಳ ಕಣ್ಣ ಮುಂದಿದೆ. ಅದರಲ್ಲಿ ಸಿಐಡಿ ಅಧಿಕಾರಿಗಳು 3 ತಂಡ, ಒಂದ್ ಕಡೆ ಅಂದ್ರೆ SP ಶಾಲು ಇರ್ಬೋದು, ಇನ್ನೊಂದ್ ಕಡೆ DYSP ಗಳಂತ ಸಂತೋಷ್ ಮತ್ತು ಪದ್ಮಶ್ರೀ ಇರ್ಬೋದು, 3 ಪ್ರತ್ಯೇಕ ತಂಡಗಳನ್ನಾಗಿ ಈಗಾಗಲೇ ಕಡತಗಳನ್ನ ಸಂಗ್ರಹಣೆ ಮಾಡ್ತಾರೆ. ನಿನ್ನೆ ಇಡೀ ದಿನ ನೋಡಿದಾಗ ಏನಂದ್ರೆ ಒಂದೇ ಒಂದು ಪ್ರಕರಣ ಸಂಪತ್ತಿಗೆ ಒಂದು ತಲೆ ಕೆಡಿಸ್ಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಆ ಪ್ರಕರಣ ಯಾವುದು ಅಂತ ನೋಡಿದಾಗ ಇಲ್ಲಿ ಅಂತಂದ್ರೆ ಯಾರು ಇವತ್ತು ಆ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ರು ಅದು IT ಸೆಕ್ಷನ್ ಅಡಿ ಪ್ರಕರಣ ದಾಖಲಾಗಿದೆ. ಹೀಗಾಗಿ ಇಡೀ ದಿನ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಏನು ಬೆಂಡಿಗೆರೆ ವ್ಯಾಪ್ತಿಯಲ್ಲಿರುವಂತಹ ಒಂದು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಸಿಐಡಿ ಅಧಿಕಾರಿಗಳು ಇಡೀ ದಿನ ಕಳೆದರೆ ಅಷ್ಟರ ಮಟ್ಟಿಗೆ ಒಂದು ದೊಡ್ಡ ತಲೆನೋವು ಈಗಾಗಲೇ ಸಿಐಡಿ ಅಧಿಕಾರಿಗಳಿಗೆ ಬಂದೊದಗಿದೆ. ಕಡತಗಳ ಸಂಗ್ರಹ ಮಾಡಿದ್ರೆ ಒಂದು ದೊಡ್ಡ ಸವರಣ ಕೆಲಸ. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಇನ್ನೂ ಯಾರಿಗೂ ಸಹಿತ ಇವತ್ತು ವಿಚಾರಣೆಗೆ ಹಾಜರುಪಡಿಸಿಲ್ಲ. ಯಾರ್ಯಾರನ್ನ ವಿಚಾರಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮೊದಲಿಗೆ ನೋಟಿಸ್ ಕೊಡ್ಬೇಕು, ನೋಟಿಸ್ ಕೊಟ್ಟ ಮೇಲೆ ವಿಚಾರಣೆ ಮಾಡ್ಬೇಕು. ಆದ್ರೆ ಇಲ್ಲಿವರೆಗೂ ಯಾರೊಬ್ಬರಿಗೂ ಸಿಐಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿಲ್ಲ. ಪ್ರಭು, ಥ್ಯಾಂಕ್ ಯು ಯಲ್ಲಪ್ಪ ಮಾಹಿತಿಗಾಗಿ.